ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಗೋಮಾಜಿ ಗಣೇಶನ ಕಥೆಯನ್ನು ಕೇಳೋಣ. ಒಂದು ಅಂಧೇರಿ ನಗರದ ರಾಜ್ಯದಲ್ಲಿ ಎಲ್ಲೆಡೆಯೂ ಅಜ್ಞಾನವೇ ತುಂಬಿ ತುಳುಕುತ್ತಿತ್ತು. ಯಾರು ಏನು ಬೇಕಾದದ್ದನ್ನು ಮಾಡಿದರೂ ಅದನ್ನು ಯಾರೂ ವಿರೋಧಿಸುತ್ತಿರಲಿಲ್ಲ. ಉತ್ತರ ಕನ್ನಡದ ಒಬ್ಬ ನಿಪುಣ ಧೂರ್ತನು ಆ ರಾಜ್ಯದ ಹಿತ್ತಳೆ ಪೆಟ್ಟಿಗೆಯನ್ನು ಮಾಡಿಸಿ ಅದರಲ್ಲಿ ಒಂದು ಗೋಮಾಜಿ ಗಣೇಶ್ ಎಂಬ ಶಿಖವನ್ನು ತಯಾರಿಸಿ ಮಹಾದ್ವಾರದ ಬಳಿಯಲ್ಲಿ ಕುಳಿತು ಆ ಶಿಖದ ಮುದ್ರೆಯನ್ನು ಪ್ರತಿ ಕಾಗದದ ಮೇಲೆಯೂ ಸರ್ಕಾರಿ ಅಥವಾ ಖಾಸಗಿ ಕಾಗದದ ಪತ್ರಗಳಿಗೆ ಒತ್ತಿ ಅವರಿಂದ ಹಣವನ್ನು ಪಡೆಯುತ್ತಿದ್ದನು. ಹೀಗೆ ಅನೇಕ ವರ್ಷಗಳು ಕಳೆದವು. ಈ ರೂಢಿ ಉಂಟಾದ್ದರಿಂದ ಆ ಮುದ್ರೆಯು ಪ್ರಭಾವವು ಅತಿಯಾಗಿ ಬೆಳೆಯಿತು. ಗೋಮಾಜಿ ಗಣೇಶನ ಶಿಖ ಎಂಬ ಮುದ್ರೆ ಇರದೆ ಯಾವುದೇ ಕಾಗದ ಪತ್ರಗಳು ಅಪ್ರಮಾಣವೆಂದು ನ್ಯಾಯಸಮ್ಮತವಲ್ಲವೆಂದು ತಿಳಿಯುತ್ತಿದ್ದರು. ಆತನು ಅಲ್ಪ ಕಾಲದಲ್ಲಿಯೇ ಭಾರೀ ಶ್ರೀಮಂತನಾದನು. ಈ ಮುದ್ರೆಯಿಂದ ಯಾರಿಗೂ ಏನೂ ಪ್ರಯೋಜನವಿಲ್ಲ. ಆದರೂ ಇದು ಯಾವುದೇ ಸರ್ಕಾರಿ ಶಾಖೆಯ ಮುದ್ರೆಯೂ ಅಲ್ಲ ಎಂಬುದು ಯಾರಿಗೂ ತಿಳಿದಿರಲಿಲ್ಲ, ಅಥವಾ ಅದರ ಬಗ್ಗೆ ವಿಚಾರವನ್ನೂ ಕೂಡ ಯಾರೂ ಮಾಡಲಿಲ್ಲ. ಒಬ್ಬನು ತನ್ನ ದಸ್ತಐವಜಕ್ಕೆ ಮುದ್ರೆಯನ್ನು ಒತ್ತಿಸಿಕೊಳ್ಳುವುದನ್ನು ಕಂಡು ಇನ್ನೊಬ್ಬನು ಹಾಗೆ ಮಾಡುವ ರೂಢಿ ಬೆಳೆದು ಬಿಟ್ಟಿತು. ಒಮ್ಮೆ ಒಂದು ಮೊಕದ್ದಮೆಯ ಕಾಗದದ ಮೇಲೆ ಗೋಮಾಜಿ ಗಣೇಶನ ಶಿಖ ಇರಲಾರದ ಕಾರಣ ಆ ಕಾಗದವು ಕಾಯ್ದೆ ಬಾಹಿರವೆಂದು ನ್ಯಾಯಾಧೀಶರು ಆದೇಶ ನೀಡಿದರು. ಆದರೆ ಅತ್ಯಂತ ಕುಶಾಗ್ರ ಬುದ್ಧಿಯುಳ್ಳ ವಕೀಲನು ಇದೆಲ್ಲದರ ಮೂಲವನ್ನು ಪತ್ತೆ ಹಚ್ಚಿದನು. ಹಾಗೂ ಆ ಗೋಮಾಜಿಯು ಯಾರು, ಇವನು ಮುದ್ರೆಯ ಅವಶ್ಯಕತೆ ಏನು, ಇದು ಯಾವ ಸರ್ಕಾರದ ಆದೇಶ, ಇದೆಲ್ಲವೂ ಕೊಟ್ಟಿ ನಾಟಕವಿದೆ, ಇದರಿಂದ ಏನೂ ಪ್ರಯೋಜನವಿಲ್ಲ ಎಂದು ವಕೀಲನು ನ್ಯಾಯಾಧೀಶರ ಮುಂದೆ ತನ್ನ ತರ್ಕಯುಕ್ತ ವಿಚಾರವನ್ನು ಮಂಡಿಸಿದನು. ಆಗ ನ್ಯಾಯಾಧೀಶರು ಜಾಗೃತಗೊಂಡು ಗೋಮಾಜಿ ಗಣೇಶನು ಯಾರು, ಅವನನ್ನು ಯಾವ ಮುದ್ರೆ ಸರ್ಕಾರ ಕೊಟ್ಟಿತು ಮತ್ತು ಇತ್ಯಾದಿ ಪ್ರಶ್ನೆಗಳನ್ನು ಕೇಳಲು ನಾಳೆ ವಿಚಾರಣೆಗಾಗಿ ಕರೆಯಿರಿ ಎಂದು ಆದೇಶಿಸಿದರು. ಹಾಗೂ ಈ ವಿಚಾರವು ಗೋಮಾಜಿ ಗಣೇಶನಿಗೆ ತಿಳಿದ ಕೂಡಲೇ ಅಲ್ಲಿಂದ ರಾತ್ರೋರಾತ್ರಿ ಗೋಮಾಜಿ ಗಣೇಶನು ತನ್ನ ಶಿಖಾ ಪೆಟ್ಟಿಗೆಯ ಸಮೇತ ಓಡಿ ತನ್ನೂರಿಗೆ ಹೋದನು. ತಾತ್ಪರ್ಯವೇನೆಂದರೆ, ಅಜ್ಞಾನವೇ ತುಂಬಿ ತುಳುಕುತ್ತಿರುವವರಲ್ಲಿ ಯಾರು ಬೇಕಾದರೂ ತಮ್ಮ ಸ್ವಾರ್ಥವನ್ನು ಸಾಧಿಸಿಕೊಂಡು ಅಸತ್ಯದಿಂದ ವರ್ತಿಸಿ ಅನ್ಯಾಯವನ್ನು ಉಂಟು ಮಾಡಿದರೂ ಕೇಳುವವರು ಯಾರೂ ಇರುವುದಿಲ್ಲ, ಅದೇ ರೂಢಿಯಾಗಿರುವುದು ಎಂಬ ವಿಚಾರವು ಉತ್ಪತ್ತಿಯಾಗುವುದು. ನೀತಿ: ಈ ಗೋಮಾಜಿ ಗಣೇಶ ರೂಪಿ ನಾವು ಕೊಟ್ಟಿರುತ್ತದೆ. ಅದು ಯಾವಾಗ ನಮ್ಮ ವಿಚಾರ ನಾನು ನನ್ನದು ಅನ್ನೋದು ಕೊಟ್ಟಿರುತ್ತದೆ. ಯಾವಾಗ ನಮ್ಮ ವಿಚಾರವೆಂಬ ಕತ್ತೆಯಿಂದ ನಾವು ಬಿಡಿಸುತ್ತಾ ಹೋದಾಗ ಈ ರೂಪಿ ಗೋಮಾಜಿ ಗಣೇಶನು ಓಡಿ ಹೋಗುತ್ತಾನೆ. ನಾವು ನಿಶ್ಚಿಂತ ಆನಂದ ಸ್ವರೂಪರಾಗಿ ನಿಶ್ಚಯವಾಗಿ ಉಳಿದು ಬಿಡೋಣ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ.